ಅಮ್ಮ ನನ್ನ ಕರೆದ್ರು ಈ ತರ ಒಂದು ಸಿನಿಮಾ ಮಾಡೋಣ. ನಾನು ಲಿಟ್ರಲಿ ಶಾಕು. ಅಮ್ಮ ಕರೆದ್ರೆ ಎಂತೆಂತ ಡೈರೆಕ್ಟರ್ಸ್ ಇದೆ, ಒಂದೇ ಒಂದು ಲೈನ್ ಇತ್ತು ಕೊತ್ತಲವಾಡಿ ಕತೆ. ಅದು ಅಮ್ಮ PA ಪ್ರೊಡಕ್ಷನ್ ಅಲ್ಲೇ ಆಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಅಮ್ಮ ಹೆಂಗೆ ಅಂದ್ರೆ ಟೀಮ್ ಮಾಡಕ್ ಹೋದ್ರು, ಟೀಮ್ ಮಾಡ್ತಾನೆ ನಂಗೆ ಕತೆ ಹೇಳಿದೆ. 12 ಸೀನ್ ಅಲ್ಲಿಗೆ ಬರೋಷ್ಟಲ್ಲಿ ಅಮ್ಮ ಇದು ಚೆನ್ನಾಗೈತಪ್ಪ, ಈ ಟೇಕ್ ಆಫ್ ಮಾಡೋದು. ಕೊತ್ತಲವಾಡಿ 29ನೇ ವರ್ಷನು. ಕ್ಲೈಮ್ಯಾಕ್ಸ್ ಬರಕ್ಕೆ 2 ತಿಂಗಳು ತಗೊಂಡು ಕ್ಲೈಮ್ಯಾಕ್ಸೇ ಸಿಗ್ಲಿಲ್ಲ. ಎಷ್ಟೊಂದ್ ಜನ ಪ್ರೊಡ್ಯೂಸರ್ಸ್ ಮನೆ ಮುಂದೆ ಹೋಗಿ ಅವಕಾಶಗಳು ಕೇಳ್ಬೇಕಾದ್ರೆ ಎಷ್ಟೊಂದ್ ಜನ ಸುಮ್ಮನೆ ಕಾಯಿಸಿದ್ದಾರೆ. ಆದ್ರೆ ನಾನು ಯಾವತ್ತೂ ಪೇಷನ್ಸ್ ಕಳ್ಕೊಂಡಿಲ್ಲ. ಸರಿ, ಇಲ್ಲಿ ಕರೆದು ಅವ್ರು ಅವಕಾಶ ಕೊಟ್ಟಾಗ ನನಗೆ ಫಸ್ಟ್ ಥಾಟ್ ಹೊಡಿದೆ, ಎಸ್ ಸರ್, ನಾನು ಸಿನಿಮಾ ಮಾಡದೆ ಹೋದ್ರು ಪರವಾಗಿಲ್ಲ, ಕರಿಯರ್ಗೆ ಹಾಳಾಗಬಾರ್ದು. ನಾನೇನೇ ಕೆಟ್ಟ ಹೆಸರು ಮಾಡ್ರು ಪ್ರೊಡಕ್ಷನ್ ಹೌಸ್ ಮನೆಗೆ ಕೆಟ್ಟ ಹೆಸರಾಗುತ್ತೆ. ಯಾಕಪ್ಪ ರಾಜು ನೀನ್ ಸಿನಿಮಾ ಮಾಡಿಲ್ಲ ಅಂತ ಕೇಳಲ್ಲ, ಯಾಕೆ ಇಂಥ ಸಿನಿಮಾ ಮಾಡಿದೆ ಅಂತ ಕೇಳೋರು ಇರ್ತಾರೆ. ನನಗೆ ಪಬ್ಲಿಸಿಟಿ ಬೇಕಾಗಿರ್ಲಿಲ್ಲ. ನಾನು ಮೊದಲಿಂದ ಪಬ್ಲಿಸಿಟಿಯಿಂದ ದೂರ. ಏನಂದ್ರೆ ನನಗೆ ಕೊಟ್ಟಿರೋ ಜವಾಬ್ದಾರಿನ ಹೆಂಗ್ ನಿಭಾಯಿಸ್ತೀನಿ ಅನ್ನೋದು ಇಂಪಾರ್ಟೆಂಟ್. ಪ್ರತಿ ಫ್ರೇಮ್ ಇಡ್ಬೇಕಾದ್ರೂ ನನಗೆ PA ಪ್ರೊಡಕ್ಷನ್ಸ್, ಎಸ್ ಸರ್, ಇವರಿಬ್ಬರೇ ನೆನಪಾಗ್ತದೆ. ಕನ್ನಡ ಸಿನಿಮಾ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಮೊದಲಿಗೆ ವಿಷ್ಣು ಸರ್, ಶಂಕರ್ ನಾಗ್ ಅವರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಂತ. ಈ ಹೊತ್ತು ಒಂದು ಒಳ್ಳೆ ಜಾಗ, ಒಂದು ಒಳ್ಳೆ ಲೊಕೇಶನ್, ಒಂದು ಒಳ್ಳೆ ಆಂಬಿಯನ್ಸು, ಹಳ್ಳಿ ಸೊಗಡಿನ ವಾತಾವರಣ. ಆ ವಾತಾವರಣಕ್ಕೆ ಒಂದು ಕೆರೆ ದಡದಲ್ಲಿ ನಾನು ಮತ್ತೆ ಕೊತ್ತಲವಾಡಿ ಡೈರೆಕ್ಟರ್ ಶ್ರೀರಾಜ್ ಅವ್ರು ನನ್ನ ಜೊತೆಗಿದ್ದಾರೆ. ಕೊತ್ತಲವಾಡಿ ಸಿನಿಮಾ 1ನೇ ತಾರೀಕು ರಿಲೀಸ್ ಆಗ್ತಿದೆ. ಈಗಾಗಲೇ ನಮ್ದೊಂದು ಕಂಟೆಂಟು, ಒಂದಷ್ಟು ಎಪಿಸೋಡ್ಸ್ ನೀವು ನೋಡಿದ್ದೀರಾ. ಸಿನಿಮಾ ಬಗ್ಗೆ ಒಂದಷ್ಟು ವಿಷಯ ಗೊತ್ತು. ಎಲ್ಲವೂ ಸಮ್ಮಪ್ ಮಾಡೋದಕ್ಕೆ ಈಗ ನನ್ನ ಜೊತೆಗೆ ಡೈರೆಕ್ಟರ್ ಇದ್ದಾರೆ. ರಾಜ್ ನಮಸ್ಕಾರ. ಹಾಯ್ ಪ್ರವೀಣ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ಫಾರ್ಮಾಲಿಟೀಸು. ಹೌದೌದು, ಬಟ್ ನಮ್ಮಿಬ್ರ ಮಧ್ಯೆ ಅದು ಬೇಕಾಗಿಲ್ಲ ಅನ್ಕೋತೀನಿ. ಬಿಕಾಸ್ ಅಂದರೆ ನಾನು ರಾಜು ಅಂತ ಕರಿತೀನಿ, ಶ್ರೀರಾಜ್ ಅವ್ರ ಹೆಸರು. ಸೊ ಪ್ರೀತಿಯಿಂದ ನಾವು ರಾಜು ಅಂದರೆ ಅವಾಗಿಂದ ಹಂಗೆ ಕರೆದು ಅಭ್ಯಾಸ. ಆ್ಯಂಡ್ ತುಂಬ ಒಂದು 20 ವರ್ಷದ ಗೆಳೆತನ, 20 ವರ್ಷಕ್ಕೂ ಮೇಲೇನೆ ಅನಿಸುತ್ತೆ. ಹೌದೌದು. ನನಗೆ ನೆನಪಿರೋ ಹಾಗೆ ಯಾವಾಗ್ಲೂ ಅನ್ಸೋದು, ನಂದು ನೇರವಾಗಿ ಫಸ್ಟ್ ಸಿನಿಮಾ ವಿಷಯಕ್ಕೆ ಬಂದ್ಬೇಡ, ಆಮೇಲೆ ಒಂದೊಂದೇ ಹೇಳ್ಕೊಂಡು ಹೋಗೋಣ. ಕೊತ್ತಲವಾಡಿ ಆ ಟೀಸರು, ಆ ಗ್ಲಿಮ್ಸು ನೋಡಿದಾಗ ಫಸ್ಟ್ ನನಗನ್ಸಿದ್ದು ಇದು ನಮ್ಮ ರಾಜು, ಇದು ರಾಜು ಒಳಗಿನ ಸಿನಿಮಾ ಫೈರು ಅಂತ ಅನಿಸಿದ್ದು. ಯಾಕೆಂದರೆ ಸಿನಿಮಾಗಳು, ಥಿಯೇಟ್ರು ಅಥವಾ ಆ ಒಂದು CD ಗಳ ಸಮಾನ. ನನಗೆ ಇನ್ನೂ ನೆನಪಿದೆ, ಆವಲಹಳ್ಳಿ ವೆಂಕಟೇಶ್ವರ ಥಿಯೇಟ್ರಲ್ಲಿ ಅದೆಷ್ಟು ಸಿನಿಮಾಗಳು ನೋಡಿದ್ದೀವೋ. ಆ್ಯಂಡ್ ಉಮಾ ಥಿಯೇಟ್ರು ಚಾಮರಾಜಪೇಟೆಯಲ್ಲಿ ಅದೆಷ್ಟು ಸಿನಿಮಾಗಳು. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀನಗರದಲ್ಲಿ ಆ ದಿಬ್ಬದಲ್ಲೊಂದು CD ಅಂಗಡಿ, ಆ CD ಅಂಗಡಿ 3 CD, ಅದು ಒಂದು ಎಷ್ಟು 10 ರೂಪಾಯಿ 15 ರೂಪಾಯಿ ನಮ್ಮದು ಬಾಡಿಗೆ. ಆ ದಿನಗಳು ನೆನಪಾಯಿತು ನನಗೆ. ಇದು ರಾಜು ಒಳಗಿನ ಸಿನಿಮಾ ಕಿಚ್ಚು ಅನ್ನಿಸ್ತು. ಆ್ಯಂಡ್ ತುಂಬ ದೊಡ್ಡ ಭವಿಷ್ಯ ಕಾಣ್ತಾ ಇದೆ ರಾಜು. ಮೊದಲಿಗೆ ಅಭಿನಂದನೆಗಳು. ಆ್ಯಂಡ್ ಟೀಮ್ನ ಮಾತಾಡಿದಾಗ ಆ್ಯಂಡ್ ಅಷ್ಟು ದೊಡ್ಡ ಬ್ಯಾನರು ಬಂದಾಗ ಅದು ಬೇರೆ ಥರದ್ದೇ ಪುಳಕ. ಅಂದರೆ ನನಗೆ ಲಿಟ್ರಲಿ ಎಕ್ಸೈಟೆಡ್ ಆದೆ ನಾನು. ಅಂದರೆ ಆ್ಯಂಡ್ ಡೈರೆಕ್ಟ್ರು ನಮ್ಮ ಫ್ರೆಂಡು, ನಮ್ಮ ರಾಜು ಅಂತ ಅಂದಾಗ ಇನ್ನೊಂದಷ್ಟು ಎಕ್ಸೈಟ್ಮೆಂಟ್ ಬೇರೆನೇ ಆಗಿತ್ತು. ಸೊ ಒಂದಷ್ಟು ಮಾತುಕತೆ ಆಗಿದೆ. ಇವತ್ತೊಂದಷ್ಟು ನನಗೇನು ಗೊತ್ತಿಲ್ಲ, ನಿಜವಾಗ್ಲೂ ತುಂಬ ಪ್ಲೈನಾಗಿ ಬಂದಿದ್ದೀನಿ. ನನ್ನ ಫ್ರೆಂಡು ಅನ್ನೋ ಕಾರಣಕ್ಕೋ ಅಥವಾ ಈ ಸಿನಿಮಾ ವಿಚಾರ ನಾನು ಏನೂ ತಿಳ್ಕೊಂಡು ಇಲ್ಲ, ಅವರು ಹೇಳಿಲ್ಲ. ಸೊ ಕ್ಯಾಮ್ರಾ ಎದುರುಗಡೆ ನಿಮಗೇನೆ ಹಂಚುವಂಥ ಒಂದು ಪ್ರಯತ್ನ ಇದು. ರಾಜು, ಮೊದಲಿಗೆ ಈ ಕೊತ್ತಲವಾಡಿ ಅನ್ನೋ ಒಂದು ಪ್ರಾಜೆಕ್ಟು, ಈ ಒಂದು ಸ್ಕೇಲು ಹೆಂಗೆ ಶುರುವಾಯಿತು ಅಂತ? ಇಲ್ಲ, ಆ್ಯಕ್ಚುಲಿ ಏನಂದರೆ ನಿಮಗೆ ಗೊತ್ತು, ಸಿನಿಮಾ ಅವಕಾಶಗಳಿಗೆ ಓಡಾಡ್ತಾ ಇರಬೇಕಾದ್ರೆ ಅಮ್ಮ ನನಗೆ ಮೊದಲಿಂದನೂ ಪರಿಚಯ ಇದ್ದರು. ಸರಿ, ಅಂದರೆ ನಾವು ಸಿನಿಮಾ ಮಾಡ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ, ಅಥವಾ ನಾನು ಯಾವತ್ತೂ ಅವ್ರಿಗೆ ಅಮ್ಮ ಸಿನಿಮಾ ಮಾಡೋಣ ಅಂತಲೂ ನಾನು ಯಾವತ್ತೂ ಕೇಳಿಲ್ಲ. ಬಿಕಾಸ್ ಏನಕ್ಕೆ, ನಾನು ನೀವು ಇವಾಗ ಎಷ್ಟು ದಿನ ಪರಿಚಯ ಇದ್ದರು, ನಾನು ನಿಮ್ಮ ಹತ್ರನೂ ಯಾವತ್ತೂ ಬಂದಿಲ್ಲ, ಪ್ರವೀಣ್ ನಂಗೆ ಒಂದು ಇಂಟರ್ವ್ಯೂ ಮಾಡಿಕೊಡಿ. ಯಾಕೆ ಅಂದರೆ ನನಗೆ ಒಂದು ಯೋಗ್ಯತೆ ಬಂದಾಗ ನಾನು ನಿಮ್ಮ ಹತ್ರ ಬರಬೇಕು ಅನ್ನೋದು ನನ್ನ ಥಾಟ್ ಆಗಿರುತ್ತೆ. ನನಗೆ ಸುಮ್ಮನೆ ಬಂದು ಈಗ ನೀವು ಸ್ನೇಹಿತರು ಅನ್ನೋ ಒಂದು ಕಾರಣಕ್ಕೆ ನನಗೊಂದು ಇಂಟರ್ವ್ಯೂ ಮಾಡಿಕೊಡಿ, ನನಗೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಲಿ, ಆ ಥರದ್ದು ನನಗೆ ಉದ್ದೇಶನೇ ಇಲ್ಲ. ಬಿಕಾಸ್ ಆಫ್ ನನಗೇನಾದರೆ ಸಿನಿಮಾ ಹಿಂದೆ ಕೆಲಸ ಮಾಡಬೇಕು, ಸಿನಿಮಾಗೋಸ್ಕರ ನಾನೇನೋ ಮಾಡಬೇಕು ಅನ್ನೋದು ನನ್ನ ಒಂದು ಹಂಬಲ ಇತ್ತು. ಆ ನಿಟ್ಟಲ್ಲಿ ಅಮ್ಮ ಪರಿಚಯ ಇದ್ರೂ ನಾನು ಯಾವತ್ತೂ ಅವ್ರಿಗೆ ಸಿನಿಮಾ ಮಾಡೋಣ ಅಮ್ಮ, ಒಂದು ಸಿನಿಮಾ ಮಾಡಿಕೊಡಿ ಅಮ್ಮ ಅಂತ ನಾನು ಯಾವತ್ತೂ ಕೇಳಿಲ್ಲ. ಸೊ ಒಂದಿನ ಅಮ್ಮ ನನ್ನ ಕರೆದ್ರು, ರಾಜು ಬಾ ಮಾತಾಡಬೇಕು ಅಂತಂದರು. ಅವಾಗ ಕರೆದು ಅವಾಗ ಹೇಳಿದ್ರು, ಈ ಥರ ಒಂದು ಸಿನಿಮಾ ಮಾಡೋಣ ಅಂತಂದರು. ನಾನು ಶಾಕು, ಲಿಟ್ರಲಿ ಶಾಕು ನನಗೆ. ಯಾಕೆಂದರೆ ಅಮ್ಮ ಕರೆದ್ರೆ ಎಂತೆಂಥ ಡೈರೆಕ್ಟರ್ಸ್ ಇದ್ದಾರೆ, ಎಂತೆಂಥವ್ರು ಇಂಡಸ್ಟ್ರಿ, ಅವ್ರು ನೋಡದೇ ಇರೋ ಇಂಡಸ್ಟ್ರಿ ನಾನೇನು ನೋಡಿಲ್ವಲ್ಲ. ಸೊ ನನಗೆ ಕನ್ಫ್ಯೂಷನು, ಅಮ್ಮ ನನ್ನೇ ಕೇಳ್ತಾ ಇದ್ದಾರಾ, ಇದು ನನ್ಸ ಏನು ಅಂತ. ಸರಿ, ನಾನು ಆಯ್ತಮ್ಮ, ಏನು ಮತ್ತೆ ಆಯ್ತಮ್ಮ ಮಾಡೋಣ ಅಮ್ಮ. ಸರಿ, ಯಾವ್ದಾರು ಕತೆ ಇದ್ದರೆ ಮಾಡ್ಕೊಬಾ ಅಂತಂದರು. ಸರಿ ಅಮ್ಮ ಆಯಿತು ಅಂತಂದೆ. ಸರಿ, ಅಮ್ಮ ಅಷ್ಟು ಹೇಳ್ಬಿಟ್ಟು ಬಿಟ್ಬಿಟ್ರು. ಅದಾದಮೇಲೆ ಮತ್ತೆ ಒಂದಷ್ಟು ದಿನ ಆದಮೇಲೆ ಅಮ್ಮ ಕಾಲ್ ಮಾಡಿದ್ರು, ಎಲ್ಲಿದೆಯಪ್ಪ ಅಂದರು. ಅಮ್ಮ ನಾನು ಅಲ್ಲಿ, ನಂಗೆ ನೆನಪಿದೆ, ನಾನು ಯಡಿಯೂರು ಲೇಕ್ ಗಣೇಶನ ದೇವಸ್ಥಾನ, ನಿಮಗೆ ಗೊತ್ತಿರಬೇಕು ಅಲ್ಲ ನನಗೆ ಗಣೇಶನಿಗೂ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಅವಿನಾವ ಭಾವ ಸಂಬಂಧ. ನನಗೇನಾದರೂ ಅನ್ಕೋಬೇಕಾದ್ರೆ ನಾನು ಹೋಗಿ ನಾನು ಯಾವ ವ್ಯಕ್ತಿಗಳ ಹತ್ರ ಹೇಳ್ಕೊಳ್ಳಲ್ಲ, ನಾನು ಭಗವಂತನೊಬ್ಬ ನಂಬ್ತೀನಿ. ಅದರಲ್ಲಿ ಗಣೇಶ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಗಿರಿನಗರಲ್ಲಿ ಇದೆಯಲ್ಲ ಗಣೇಶನ ದೇವಸ್ಥಾನ, ಅದರಲ್ಲಿ 3 ದೇವಸ್ಥಾನ ಇದೆಯಲ್ಲ, ವೆಂಕಟೇಶ್ವರ, ಆ ದೇವಸ್ಥಾನಕ್ಕೆ ಪ್ರತಿ ಸಲ ಹೋಗ್ತಾ ಇರ್ತೀನಿ. ಹೋದಾಗ ಅಲ್ಲಿ ನನಗನ್ಸಿದ್ದು ಏನೋ ದೇವ್ರ ಹತ್ರ ಒಂದು ಕೇಳ್ಕೊಂಡು ಬರೋದು, ಈ ಥರ ಒಂದು ಪದ್ಧತಿ.
ನಾನು ಯಡಿಯೂರು ಲೇಕ್ ಹತ್ರ ಗಣೇಶನ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಏನೋ ಕೆಲಸದ ಮೇಲೆ ಹೋಗಿದ್ದೆ. ಸರಿ ಕಾಲ್ ಬಂತು ಅಮ್ಮಂದು. ನಾನು ನೋಡಿದೆ, ಅಮ್ಮ ನಮಸ್ತೆ ಹೇಳಿ ಅಮ್ಮ, ಎಲ್ಲಿದೆಯಪ್ಪ ಅಂದರು. ಈ ಥರ ಹೊರಗಡೆ ಇದೆ ದೇವಸ್ಥಾನ ಯಡಿಯೂರು ಲೇಕ್ ಹತ್ರ. ಸರಿ ಬೆಂಗಳೂರಿಗೆ ಬಂದಿದ್ದೀನಿ, ನಾಳೆ ಬಂದು ಯಾವ್ದಾದ್ರು ಕತೆ ಇದ್ರೆ ಹೇಳಪ್ಪ ಅಂದರು. ನಾನು ಸರಿ ಅಮ್ಮ, ಎಷ್ಟೊತ್ತಿಗೆ ಬರ್ತೀಯಪ್ಪ? ಅಮ್ಮ ಎಷ್ಟೊತ್ತು? ಬೆಳಿಗ್ಗೆ 6 ಗಂಟೆಗೆ ಬಪ್ಪ. ನಾನು ಫಸ್ಟ್ ಟೈಮು ಬೆಳಿಗ್ಗೆ 6 ಗಂಟೆಗೆ ಕರೆದು ಕತೆ ಕೇಳ್ತೀನಿ ಅಂತ ಹೇಳಿದೆ. ಅಮ್ಮ 6 ಗಂಟೆಗೆ ಓಕೆನಮ್ಮ? ಯಾಕಪ್ಪ ಇನ್ನೂ ಬೇಗ ಏನಾದ್ರು ಬರ್ತೀನಪ್ಪ ಅಂದರು. ಅಂದರೆ ಅಮ್ಮ ಅಷ್ಟು ಪ್ರಿಪೇರ್ಡ್. ಅಂದರೆ ನಾನು ಇವಾಗ 5 ಗಂಟೆಗೆ ಬರ್ತೀನಿ ಅಂದರೆ ಅವ್ರು 4 ಗಂಟೆಗೆ ಎದ್ದು ರೆಡಿ ಇರ್ತಾರೆ. ಅಮ್ಮ ಇಲ್ಲಮ್ಮ ನಿಮ್ಗೂ ಅದು ಓಕೆನಾ ಅಂತ. ಇಲ್ಲ ನಾನು 4 ಗಂಟೆಗೆ ಎದ್ಬಿಟ್ಟಿರ್ತೀನಿ, ನಮ್ಗೆ ಅಭ್ಯಾಸ ಆಯ್ತಪ್ಪ, ನಾವು ತೋಟದಲ್ಲೆಲ್ಲ ನಾನು ಅಪ್ಪಾಜಿ 4 ಗಂಟೆಗೆ ಎದ್ದು ಕೆಲಸ ಮಾಡ್ತಿರ್ತೀವಿ. ಸರಿ ಅಂತ ಹೇಳಿದ್ರೆ ನಾನು ಶಾರ್ಪ್, ನಾನು ಯಾವಾಗಲೂ ಅರ್ಧ ಗಂಟೆ ಮುಂಚೆ ಇರ್ತೀನಿ. ನಾನು ಎಲ್ಲೇ ಹೋದ್ರು ಯಾವುದೇ ಕೆಲಸಕ್ಕೂ ಅರ್ಧ ಗಂಟೆ ಮುಂಚೆ ಇರ್ತೀನಿ. 5:15 ಹೋಗಿ ಕಾಯ್ತಾ ನಿಂತಿದ್ದೆ 6 ಗಂಟೆ ಆಗಲಿ ಆಮೇಲೆ ಮಾಡೋಣ ಅಂತ. ಕರೆಕ್ಟಾಗಿ 5:55 ಮಾಡಿದೆ ಅಮ್ಮಂಗೆ ಫೋನ್, ಅಮ್ಮ ಬಂದಿದ್ದೀನಿ ಈ ಥರ ಅಂತ. ಬಾಪ ಅಂತಂದ್ರೆ ಮೇಲೆ ಹೋದೆ. ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಅಮ್ಮ ಒಂದು ಅದ್ಭುತವಾಗಿ ಟೀ ಮಾಡಿಕೊಡ್ತಾರೆ. ಅದು ನಾನು ಎಲ್ಲೂ ಕುಡ್ದಿಲ್ಲ ನಾನು ಇದುವರೆಗೂ ಆ ಥರ ಟೀನ. ಹೋದಾಗ ಒಂದು ಒಳ್ಳೆ ಟೀ ಮಾಡಿಕೊಟ್ರು. ಅವಾಗ ಕೇಳಿದ್ರು, ಯಾವ್ದಾದ್ರು ಕತೆ ಇಟ್ಟಿದ್ದೇನಪ್ಪ ಅಂತಂದರು. ಸರಿ ಅಮ್ಮ ಹೇಳ್ತೀನಿ ಅಂತಂದರೆ ಕೇಳಿದ್ರು. 2 ಅವರ್ ಟೈಮ್ ಕೊಟ್ಟರು ನನಗೆ. 6ರಿಂದ ಒಂದು 8:15ವರೆಗೂ ಟೈಮ್ ಕೊಟ್ಟರು. ಕತೆ ಹೇಳಿದೆ. ಪೂರ್ತಿ ಹೇಳ್ತೀಯ? ಪೂರ್ತಿ ಹೇಳಿದೆ. ಅಂದರು ಕತೆ ಚೆನ್ನಾಗೈತೆ, ಆದರೆ ಈ ಕತೆ ಏನಂದರೆ ಇವಾಗ ಮಾಡೋದು ಬೇಡ, ಇನ್ನೂ ಯಾವ್ದಾದ್ರು ಬೇರೆ ಕತೆ ಮಾಡ್ಕೋಬಪ್ಪ, ಇದು ಚೆನ್ನಾಗಿದೆ ಬಟ್ ಆದರೆ ನನ್ನ ಮೈಂಡ್ ಸೆಟ್ಟಲ್ಲಿ ಇವಾಗ ಇಷ್ಟು ದೊಡ್ಡ ಸ್ಕೇಲ್ ಇವಾಗ ಮಾಡೋದು ಬೇಡ ಅಂತ ಅನ್ಕೋತಾ ಇದ್ದೀನಿ, ಇನ್ನೂ ಒಂದು ಮಾಡೋಣ ಇನ್ನೂ ಚೆನ್ನಾಗಿ. ಆವಾಗಲೇ ಹೇಳಿದ್ರು, ನಾನು ಬಂದಿರೋ ಉದ್ದೇಶ ಏನಂದರೆ ಹೊಸಬ್ರುಗಳ್ನ ತರಬೇಕು, ಹೊಸಬ್ರುಗಳಿಗೆ ಅವಕಾಶ ಕೊಡಬೇಕು, ಈ ಥರ ನಿಟ್ಟಲ್ಲಿ ನಾನು ಬಂದಿರೋದು. ಹಂಗಾಗಿ ನೀನು ಮಾಡ್ಕೊಬಂದಿರೋದು ಈಗ ಆಲ್ರೆಡಿ ಸ್ಟಾರ್ಗಳಾಗಿರೋರಿಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಇರ್ತಾರಲ್ಲ, ಅವ್ರುಗಳ್ಗೆ ಏನಾದರೂ ಒಂದು ಮಾಡೋಣ ಆ ಥರ ಇದರಲ್ಲಿ ನೋಡು ಅಂತಂದರು. ಸರಿ ಅಮ್ಮ ಆಯಿತು ಅಂತೇಳಿ ಮತ್ತೆ ಹೊರಟೆ. ಮತ್ತು ಇನ್ನೊಂದು 6 ತಿಂಗಳು ಅಂತ ಅಂದ್ಕೊಳ್ಳಿ. 6 ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದ್ಸಲಿ ಫೋನ್ ಬಂತು, ಇನ್ನಪ್ಪ ಯಾವ್ದಾದ್ರು ಕತೆ ಇಟ್ಟಿದ್ಯಾ ಅಂದರು. ಇದೆ ಬರ್ತೀನಿ ಅಂತಂದೆ. ಅಷ್ಟರಲ್ಲಿ ಏನೋ ಒಂದು ಬರೀತಿರ್ತೀವಿ. ಸರಿ ಹೋಗಿ ಸೇಮ್ ಅಗೇನ್ ಅದೇ ಬೆಳಗ್ಗೆ ಒಂದು 6-6:30ಗೆ ಸೇಮ್ ಅದೇ ಟೈಮೇ ಮೇಂಟೈನ್ ಮಾಡ್ತಾಯಿದ್ವಿ. ಕತೆ ಹೇಳಿದೆ, ಅಮ್ಮ ಆ ಕತೆ ರಿಜೆಕ್ಟ್ ಮಾಡಿದ್ರು. ಇಲ್ಲ ಕಣಪ್ಪ, ಈ ಥರ ಬೇಡ, ನೀನೇನಂದರೆ ನಮ್ಮ ನೇಟಿವಿಟಿ ಇರಬೇಕು, ವಿಚಾರಗಳಿರಬೇಕು, ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಇರಬೇಕು, ಈ ಥರ ಏನಾದರೂ ಒಂದು ಯೋಚನೆ ಮಾಡೋದು. ನಾನು ಯಾವಾಗಲೂ ಕಮರ್ಷಿಯಲಾಗಿ ಯೋಚನೆ ಮಾಡ್ತಾ ಇರ್ತೀನಲ್ಲ, ಕಮರ್ಷಿಯಲಾಗಿ ಇಲ್ಲ ಮಾಸ್ ಹಂಗೆ ಯೋಚನೆ ಮಾಡೋದು. ಸರಿ ಅಮ್ಮ ಆಯಿತು ಅಂದ್ಬಿಟ್ಟು ಬಂದೆ. ಅದಾದಮೇಲೆ ಸರಿ ಒಂದೇ ಒಂದು ಲೈನ್ ಇತ್ತು ಈ ಕೊತ್ತಲವಾಡಿ ಕತೆ. ಏನಂದರೆ ಒಂದು ಲೈನ್ ಮಾತ್ರ ಬರ್ಕೊಂಡಿದ್ದೆ. ಅದು ಈ ಪ್ರೊಡಕ್ಷನಲ್ಲಿ ಅಮ್ಮ PA ಪ್ರೊಡಕ್ಷನಲ್ಲೇ ಆಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಸರಿ ಒಂದು ಸರ್ಟನ್ ಟೈಮ್ ಮತ್ತೆ 3ನೇ ಮೀಟಿಂಗಲ್ಲಿ ಅಮ್ಮ ಕರೆದಾಗ ಹೋಗಿ ಹೇಳಪ್ಪ ಕತೆ ಇದ್ರೆ ಹೇಳಪ್ಪ ಅಂದರು. ನಾನು ಹೆಂಗೆ ಅಂದರೆ ಬರೀ ನೀವು ನಂಬಲ್ಲ, ಒಂದು ಲೈನ್ ಅಂದರೆ ಒಂದು 10 ಸೀನ್ 11 ಸೀನ್ ಬರ್ಕೊಂಡಿದ್ದೆ ಅನ್ಸುತ್ತೆ ನಾನು ಅಷ್ಟೇ. ಸುಮ್ಮನೆ ಒಂದು ಲೈನಪ್ಪಲ್ಲಿ ಬರ್ಕೊಂಡಿದ್ದೆ. ಅಮ್ಮ ಪೂರ್ತಿ ಇಲ್ಲ, ಒಂದು ಲೈನಪ್ ಹೇಳ್ತೀನಮ್ಮ, ಇದು ಓಕೆ ಅಂದರೆ ಇದ್ರ ಮೇಲೆ ಬಿಲ್ಡ್ ಮಾಡ್ತೀನಿ ಅಂದೆ. ಸರಿ ಹೇಳಪ್ಪ ಅಂದರು. ಅಮ್ಮ ಹೆಂಗೆ ಅಂದರೆ ಟೀ ಮಾಡೋಕ್ಕೆ ಹೋದ್ರು. ನೀನು ಹೇಳಪ್ಪ ನನ್ನ ಕತೆ, ನಂಗೆ ಕಿವಿಗೆ ಹೋಯ್ತಾ ಇರುತ್ತೆ ಹೇಳಪ್ಪ ಅಂದರು. ಟೀ ಮಾಡ್ತಾನೆ ನಾನು ಕತೆ ಹೇಳಿದೆ. ನೀವು ನಂಬಲ್ಲ ಪ್ರವೀಣ್, 12 ಸೀನು ಅಲ್ಲಿಗೆ ಬರೋ ಅಷ್ಟರಲ್ಲಿ ಅಮ್ಮ ಇದು ಚೆನ್ನಾಗೈತಪ್ಪ, ಇದು ಟೇಕ್ ಆಫ್ ಮಾಡು ಅಂದರು. ಸರಿ ನಾನು ಅಮ್ಮಂಗೆ ಹೇಳಿದೆ, ಸರಿ ಅಮ್ಮ ಇದ್ರ ಮೇಲೆ ನಾನು ಸ್ಕ್ರಿಪ್ಟ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಹೇಳ್ತೀನಿ ಅಂತ. ಸರಿ ಇವಾಗ ಏನಾಗಬೇಕು ಅಂದ್ರೆ ಫಿಲಿಮ್ ಚೇಂಬರ್ ರಿಜಿಸ್ಟರ್ ಮಾಡಿಸ್ಬಿಡಪ್ಪ ಅಂತ. ವಿಜಯದಶಮಿ ದಿನ ಅಮ್ಮ ಫಿಲಿಮ್ ಚೇಂಬರ್ಗೆ ರಿಜಿಸ್ಟರ್ ಮೆಂಬರ್ಶಿಪ್ ತೊಗೊಂಡ್ರು. ಅಲ್ಲಿ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ಗೆ ವಿಜಯದಶಮಿ ದಿನ. ಅದಾದಮೇಲೆ ನಾನು ಕೇಳಿದೆ, ಅಮ್ಮ ಸ್ಕ್ರೀನ್ ಪ್ಲೇ ಬರೆಯೋಕ್ಕೆ ಕೂತ್ಕೋತೀನಿ, ಒಂದು ಪೂಜೆ ಗೀಜೆ ಮಾಡ್ಕೊಡಿತ್ತು. ಅವೆಲ್ಲ ಏನು ಬೇಡ, ನೀನು ಕೆಲಸ ಮಾಡಿ ಫಸ್ಟು. ಇಲ್ಲಮ್ಮ ಒಂದು ಪೂಜೆ ಮಾಡ್ಕೊಟ್ಬಿಡಿ. ಬೆಳಿಗ್ಗೆ 9:45ಕ್ಕೆ ಟೈಮ್ ಕೊಟ್ಟಿದ್ರು ದೇವಸ್ಥಾನದಲ್ಲಿ. ಅದೇ ಗಣೇಶನ ದೇವಸ್ಥಾನ, ಯಾವುದೋ ಇಲ್ಲ ದೊಡ್ಡ ಗಣೇಶನ ದೇವಸ್ಥಾನ, ಬುಲ್ ಟೆಂಪಲಲ್ಲಿ. ಅಲ್ಲಿಗೆ ಹೇಳಿದ್ದೆ. 9:45ಕ್ಕೆ ಅಮ್ಮ ಶಾರ್ಪ್ ಬಂದರು. 5 ನಿಮಿಷ ಸ್ಕ್ರಿಪ್ಟ್ ಪೂಜೆ ಇತ್ತು, ಅಲ್ಲಿ ಯಾರಿಗೂ ಗೊತ್ತೂ ಆಗಲಿಲ್ಲ. ಪೂಜೆ ಮಾಡಿದ್ರು, ಸ್ಕ್ರಿಪ್ಟ್ ಕೈಗೆ ಅದು ಒನ್ಲೈನ್ ಏನಿತ್ತು ಅದನ್ನು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಸರಿನಪ್ಪ ಒಳ್ಳೇದಾಗಲಿ ಅಂತ ಹೊರಟು. ಅದಾದಮೇಲೆ ನಾನು 8 ತಿಂಗಳು ತೊಗೊಂಡೆ ಸ್ಕ್ರಿಪ್ಟ್ ಬರೆಯೋಕ್ಕೆ. ಇಷ್ಟೊಂದು ಲಾಂಗ್ ಪ್ರೊಸೆಸ್. ಓಕೆ, ಏನಕ್ಕೆ ಅಂದರೆ ಸಿನಿಮಾ ಏನಾಗುತ್ತೆ ಪ್ರವೀಣ್, ಅವಕಾಶಗಳು ಸಿಗಲ್ಲ ಅಂತಲ್ಲ, ಎಲ್ರಿಗೂ ಅವಕಾಶ ಬರುತ್ತೆ. ಆದರೆ ನಂಗೆ ಅವಕಾಶ ಜೊತೆ ಜವಾಬ್ದಾರಿನೂ ಇದೆ. ಸಿಕ್ಕಿರೋ ಅವಕಾಶ ಅಲ್ವಾ, ಅದನ್ನು ಕರೆಕ್ಟಾಗಿ ನಾನು ಯುಟಿಲೈಸ್ ಮಾಡ್ಕೋಬೇಕು. ಸರಿ ನನಗೆ ಒಂದು ಸಮಾಧಾನ ಆಗಲಿಲ್ಲ. ಫಸ್ಟ್ 1 ವರ್ಷ ಬರೆದೆ. ನೀವು ನಂಬಲ್ಲ, ಈ ಕೊತ್ತಲವಾಡಿ 29ನೇ ವರ್ಷ ಲಾಕಡ್ ಇದಾಗಿರೋದು. 28 ವರ್ಷನೂ
ಬರೆದು ನನಗೆ ಅದೇನೋ ಓದ್ಬೇಕಾದ್ರೆ ನಂಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಇಲ್ಲ ಇದು ಇನ್ನೇನೋ ಆಗುತ್ತೆ ಅಂದರೆ ಅದರಲ್ಲೂ ಬೆಟರ್ಮೆಂಟ್ ಸೀನ್ಸ್ ಎಲ್ಲ ಎತ್ತಿ ಇಟ್ಕೊಂಡು ಪಾಲಿಷ್ ಮಾಡ್ತಾ 29ನೇ ವರ್ಷನು ನೀವು ನಂಗೆ ಕ್ಲೈಮ್ಯಾಕ್ಸ್ ಬರೋಕ್ಕೆ 2 ತಿಂಗಳು ತೊಗೊಂಡೆ. ಕ್ಲೈಮ್ಯಾಕ್ಸೇ ಸಿಗಲಿಲ್ಲ. ಏನು ಬರೆಯೋದು ಹೋಗ್ತಾ ಇಲ್ಲ, ಮೂವ್ ಅಪ್ ಆಗಲ್ಲ. ಸ್ಕ್ರೀನ್ ಪ್ಲೇ ಬರಿತಾ ಒಂದು ಸರ್ಟನ್ ಟೈಮ್ ಸ್ಟ್ರಕ್ ಆಗ್ಬಿಡ್ತೀವಿ. ನನಗೇನಂದರೆ ನಾನು ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ನಾನು ಯಾರನ್ನೂ ಕೂರಿಸ್ಕೊಳ್ಳಲ್ಲ. ಫಸ್ಟು ನನಗೆ ನಾನು ಜಜ್ಮೆಂಟ್ ತೊಗೋಬೇಕು. ನಾನು ಫ್ಲೋಲ್ಲಿ ಇದೆಯಾ, ನೀನು ಕರೆಕ್ಟಾಗಿ ಇದೆಯಾ ಅಂತಂದರೆ ಮಾತ್ರ ನಾನು ಅದು ನೆಕ್ಸ್ಟ್ ಯಾರಿಗಾದ್ರೂ ರೀಡಿಂಗ್ ಕೊಡೋಕ್ಕೆ. ಅಮ್ಮ ಮಧ್ಯದಲ್ಲಿ ಒಂದ್ಸಲ ಹೇಳಿದೆ, ಏನಾಯ್ತೈತಪ್ಪ ಅಂದರು. ಅಮ್ಮ ಬರಿತಿದ್ದೀನಿ, ಕ್ಲೈಮ್ಯಾಕ್ಸ್ ಸಿಕ್ಕಿಲ್ಲ, ಅದಕ್ಕೊಂಚೂರು ಟೈಮ್ ಬೇಕಮ್ಮ. ನಾನು ಹೇಳ್ತೀನಿ, ಆಯ್ತಾಯ್ತು ನೀನು ಆರಾಮ್ಸೆ ಮಾಡಪ್ಪ, ಏನು ಅರ್ಜೆಂಟ್ ಇಲ್ಲ. ನನಗೂ ಸಿನಿಮಾ ನಾಳೆನೇ ಮಾಡಿಬಿಟ್ಟು ಆಚೆ ಬರಬೇಕು ಅನ್ನೋ ಅರ್ಜೆನ್ಸಿ ಇರಲಿಲ್ಲ. ಅಮ್ಮಂಗೂ ನಾಳೆನೇ ಸಿನಿಮಾ ಮಾಡಬೇಕು ಅಂತ. ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಆ ನಿಟ್ಟಲ್ಲೇ ಅವ್ರದ್ದು ಥಾಟ್ ಇತ್ತು. ನನಗೆ ಹಂಗಾಗಿ ಏನಂದರೆ ನಾನು ಮಾಡ್ತೀನಿ ಅನ್ನೋದು ಕಾನ್ಫಿಡೆಂಟ್ ಇತ್ತು, ಜೊತೆಲಿ ಜವಾಬ್ದಾರಿ. ಸೊ ಏನಂದರೆ ಅವ್ರು ಅವಾಗಲೇ ನಾನು ಹೇಳೋವರೆಗೂ ನೀನು ಯಾರಿಗೂ ಅನೌನ್ಸು ಮಾಡಬಾರ್ದು, ಏನು ಹೇಳ್ಬಾರ್ದು. ಸರಿ ಅಮ್ಮ ಆಯ್ತು. ಅಲ್ಲಿಂದ ಈ ಕತೆ ಉಟ್ಕೊಂಡಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಲ್ಲ, ಒಂದು ಅವಕಾಶ, ಹೌದು, ಆ ಜವಾಬ್ದಾರಿ ಅಂದ್ರಲ್ಲ, ಅದೇ ರಾಕಿಂಗ್ ಸ್ಟಾರು ಯಶ್ ಅನ್ನೋ ಒಂದು ದೊಡ್ಡ ಹೆಸರು, ಅವ್ರ ಮನೆ ಪ್ರೊಡಕ್ಷನ್ನು ಅಂದರೆ ಅವ್ರ ತಾಯಿ ಮಾಡ್ತಿರೋದು ಅಂತಂದ್ರೆ ಅಲ್ಲೇನೇ ಒಂದು ಅರ್ಧ ಬೇರೆ ಥರದ್ದೇ. ನಾನೇನು ಹೇಳಕ್ ಹೋಗ್ತೀನಿ ಪ್ರವೀಣ್, ಈಗ ನಾನು ನಿಮ್ಗೆ ಗೊತ್ತಿರಬೇಕು, ನಾನು ಎಷ್ಟೊಂದು ಜನ ಪ್ರೊಡ್ಯೂಸರ್ಸ್ ಮನೆ ಮುಂದೆ ಹೋಗಿ ಅವಕಾಶಗಳು ಕೇಳ್ಬೇಕಾದ್ರೆ ಎಷ್ಟೊಂದು ಜನ ಸುಮ್ಮನೆ ಕಾಯಿಸಿದ್ದಾರೆ, ಆಯಿತಾ, ಕಾಯಿಸಿರೋರು ಉಂಟು. ಆಮೇಲೆ ಮನೆ ಹತ್ರ ಹೋದಾಗ ಆಗ್ತಾನೆ ಈಗ ಹೊಟ್ಬಿಟ್ನಪ್ಪ, ಬೇಗ ಬರ್ಬೇಕಿತ್ತು ಅಂದಿರೋರು ಉಂಟು. ಆದರೆ ನಾನು ಯಾವತ್ತೂ ಪೇಷನ್ಸ್ ಕಳ್ಕೊಂಡಿಲ್ಲ. ಸರಿ, ಇಲ್ಲಿ ಕರೆದು ಅವ್ರು ಅವಕಾಶ ಕೊಟ್ಟಾಗ ನನಗೆ ಫಸ್ಟ್ ಥಾಟ್ ಹೊಡಿದೆ ಯಶ್ ಸರ್. ಸರಿ, ನನಗೇನಂದರೆ ನಾನು ಸಿನಿಮಾ ಮಾಡದೆ ಹೋದ್ರೂ ಪರವಾಗಿಲ್ಲ, ಆದರೆ ಅಲ್ಲಿ ಅವ್ರು ಆಲ್ರೆಡಿ ಅದನ್ನು ಬಿಲ್ಡ್ ಮಾಡ್ಕೊಂಡು ಹೋಗಿ ಒಂದು ಸ್ಟೇಜಲ್ಲಿ ಇದ್ದಾರಲ್ಲ, ಅವ್ರ ಹೆಸ್ರಿಗೆ ಅವ್ರ ಕರಿಯರ್ಗೆ ಹಾಳಾಗಬಾರ್ದು. ಬಿಕಾಸ್ ನಾನು ಏನೇ ಮಾಡಿದ್ರು ಅದು ಅವ್ರಿಗೆ ಕೆಟ್ಟ ಹೆಸರಾಗುತ್ತೆ ಅನ್ನೋದು ನಂಗೆ ಗೊತ್ತಿತ್ತು. ಈಗ ನಾನೇನೇ ಕೆಟ್ಟ ಹೆಸರು ಮಾಡಿದ್ರೆ ಪ್ರೊಡಕ್ಷನ್ ಹೌಸ್ ಮನೆಗೆ ಕೆಟ್ಟ ಹೆಸರಾಗುತ್ತೆ, ಯಾಕೆಂದರೆ ಅದು ಯಶ್ ಸರ್ ಮನೆ ಅಂತಲೇ ಬರುತ್ತೆ, ಅಲ್ಲಿಂದ ಬಂದಿರೋದ್ರಿಂದ. ಹಂಗಾಗಿ ನಾನು ಸ್ಕ್ರಿಪ್ಟಿಗೆ ಟೈಮ್ ತೊಗೊಂಡೆ. ಬಿಕಾಸ್ ನನಗೆ ಒಂದೇ ಉದ್ದೇಶ, ನಾನು ಸಿನಿಮಾ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಯಾರು ಕೇಳಲ್ಲ, ಯಾಕಪ್ಪ ರಾಜು ನೀನು ಸಿನಿಮಾ ಮಾಡಿಲ್ಲ ಅಂತ ಕೇಳಲ್ಲ, ಯಾಕೆ ಇಂಥ ಸಿನಿಮಾ ಮಾಡಿದೆ ಅಂತ ಕೇಳೋರು ಇರ್ತಾರೆ, ಯಾಕೆ ಬೇಕಿತ್ತು ಅವನಿಗೆ ಅಂತ. ಆ ನಿಟ್ಟಲ್ಲಿ ನಾನು ಜವಾಬ್ದಾರಿಯಾಗಿ ಕೆಲಸ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನೀವುಗಳು ಸಿನಿಮಾ ನೋಡಿ ಹೇಳಬೇಕು ಏನಾಗಿದೆ ಅಂತ. ಇಲ್ಲ ಅಂದರೆ ತುಂಬ ಒಂದು ಪೋಸ್ಟ್ರಿಂದ ತಗೋಬೋದು ಹೇಳಬೇಕು ಅಂದರೆ. ಆ ಪೋಸ್ಟ್ರು, ಆ ಫಾಂಟಿಂದನೇ ಆ ಸತ್ವ ಕಾಣಿಸ್ತಾ ಇದೆ. ಅಂದರೆ ಅಷ್ಟು ಸುಲಭ ಅಲ್ಲ. ಅಂದರೆ ನಾನು ಅದಕ್ಕೇ ಅವತ್ತು ನಾನು ಅಮ್ಮ ಮತ್ತು ಪೃಥ್ವಿ ಎಲ್ಲ ಅವ್ರ ಜೊತೆ ಮಾತಾಡ್ಬೇಕಂತ ಹೇಳಿ, ತುಂಬ ಬೇರೆ ಏನೋ ಒಂದು ಫೈರ್ ಕಾಣಿಸ್ತಾ ಇದೆ ಇದು. ಅಂದರೆ ಕೆಲವೊಂದು ಸಿನಿಮಾಗಳು ಆ ಸ್ಕ್ರ್ಯಾಚಿಂದನೇ, ಅದೊಂದು ಟೈಟಲ್ ಫಾಂಟಿಂದನೇ ಹೇಳುತ್ತೆ ಇದು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ. ಬಟ್ ಇದು ಎಷ್ಟು ಚೆನ್ನಾಗಿ ಕೂರಿಸಿದ್ದೀರ ಅಂತಂದರೆ ಅಲ್ಲಿಂದನೇ ಶುರುವಾಗಿತ್ತು. ಹೌದು, ಅಂದರೆ ನಾವು ಫಸ್ಟ್ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಫಸ್ಟು ಪೋಸ್ಟರೇ ನಮ್ಮ ಮೈಂಡಲ್ಲಿ ಇದ್ದಿದ್ದು. ಅಂದರೆ ನನಗೆ ನಮ್ಮಲ್ಲೂ ಕೆಲಸಗಾರರು ಇದ್ದಾರೆ, ಆದರೆ ನನಗೆ ಬೇಕಾಗಿರೋ ಥರ ಕಷ್ಟ ಆಯ್ತಾಯಿತ್ತು. ಸೊ ಹಂಗಾಗಿ ನಾನು ಚೆನ್ನೈಯಲ್ಲಿ ದಿನೇಶ್ ಅಶೋಕ್ ಅಂತ ಇದ್ದಾರೆ, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಹಿಂದೆ ಗರುಡನ್ನು, ಆಮೇಲೆ ಪರಾಟ ಸೂರ್ಯ ಅವ್ರ ಸಿನಿಮಾಸ್ ಎಲ್ಲ ಆಲ್ಮೋಸ್ಟ್ ಅವರೇ ಮಾಡೋದು, ತುಂಬ ಚೆನ್ನಾಗಿ ಮಾಡಿದರು. ಸರಿ, ಅವ್ರನ್ನ ಅವ್ರನ್ನ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಿಲ್ಲ, ಸರ್ ಒಂದ್ಸಲ ಮೀಟ್ ಮಾಡೋಣ ಬನ್ನಿ, ಈ ಥರ ಒಂದು ಇದೆ ಅಂದಾಗ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಅವರು. ಆ ಇದರಲ್ಲೂ ಅವರೇ ಬಂದು ಸಿನಿಮಾ ತೋರಿಸ್ದೆ ಅವ್ರಿಗೆ. ಅಂದರೆ ಇನ್ನೂ ಏನೂ ಆಗಿರಲಿಲ್ಲ, ರಫ್ ಕಟ್ ಆಗಿತ್ತು. ಸಿನಿಮಾ ನೋಡಿದ ತಕ್ಷಣ ಅವರಂದರು, ಅವರು ಸಿನಿಮಾ ನೋಡೇ ಒಪ್ಕೊಳ್ಳೋದು, ಸುಮ್ಮನೆ ಇಲ್ಲ ಸರ್ ದುಡ್ಗೋಸ್ಕರ ಅವ್ರು ಒಪ್ಕೊಳ್ಳಲ್ಲ. ಅವರು ದುಡ್ಡು ಕೊಡ್ತೀವಿ ಸರ್ ನಮ್ಗೊಂದು ಪೋಸ್ಟ್ ಮಾಡಿ ಅಂದರೆ ಇಲ್ಲ ಆಗಲ್ಲ, ಮಾಡಲ್ಲ ಅಂತಾರೆ. ಕಂಟೆಂಟ್ ಹೇಳಿ ಸಿನಿಮಾ ಅಂದರೆ ಅವ್ರು ಎಲ್ಲ ಸಿನಿಮಾನೂ ನೋಡ್ತೀವಿ ಅಂತಲ್ಲ, ಅವ್ರು ಮಾಡ್ಬೇಕಾದ್ರೆ ಅವ್ರಿಗೇನೋ ಒಂದು ಹೊಸ ಕ್ರಿಯೇಟಿವಿಟಿ ಬೇಕಲ್ಲ. ಸೊ ಆ ನಿಟ್ಟಲ್ಲಿ ಅವ್ರು ಬಂದು ಸಿನಿಮಾ ನೋಡಿದ್ರು, ಒಂದಿನ ಇಲ್ಲೇ ಇದ್ದರು, ಸಿನಿಮಾ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದ್ರು. ಖಂಡಿತ ಶೋರಾಗಿ ಮಾಡ್ಕೊಡ್ತೀನಿ ಅಂತಂದರು. ಅಲ್ಲಿಂದ ಅವರು ಒಂದಷ್ಟು ಫಾಂಟ್, ಕೊತ್ತಲವಾಡಿ ಅನ್ನೋ ಫಾಂಟ್ ಒಂದು ಆಪ್ಷನ್ಸ್ಗಳು ಕೊಟ್ಟರು. ಅದರಲ್ಲಿ ನಾವೆಲ್ಲ ಟೀಮ್ ಎಲ್ಲ ಕೂತ್ಕೊಂಡು ಒಂದು ಫಾಂಟ್ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಪೋಸ್ಟರ್ಸ್ಗಳು ಆಪ್ಷನ್ ಕೊಟ್ಟರು. ಅದರಲ್ಲಿ ನೀವು ಫಸ್ಟು ನಮ್ಮ ಪೃಥ್ವಿ ಸರ್ ಎತ್ತ ಮೇಲೆ ನಿಂತಿದ್ದಾರಲ್ಲ, ಅದನ್ನು ಕೊಟ್ಟಿದ ತಕ್ಷಣವೇ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಅಂದರೆ ನಾನೇನು ಅನ್ಕೋತಾ ಇದ್ದೀನಿ, ನನ್ನ ಕಣ್ಮುಂದೆ ಏನಿತ್ತು ಅದನ್ನು ಇನ್ನೂ ಸಖತ್ತಾಗಿ ಮಾಡಿಕೊಟ್ಟಿದ್ದು ಅವರು ಅಂತ ಹೇಳ್ಬೋದು. ಸೊ ಹಂಗಾಗಿ ಅವ್ರಿಗೆ, ದಿನೇಶ್ ಅವ್ರಿಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಅಂದರೆ ಎಲ್ಲೊಂದು ಕಡೆ ಈ ಸಿನಿಮಾ ಒಂದು ಟೀಸರು, ಆ ಗ್ಲಿಮ್ಸ್, ಒಂದು ಸಾಂಗ್ ಏನು ಬಿಟ್ಟಿದ್ದೀರಾ, ಅಂದರೆ ಒಂದು ಯಶ್ ಅವ್ರ ಮನೆ ಬ್ಯಾನರು ಅಥವಾ ಅವ್ರ ತಾಯಿ ಮಾಡಿರೋ ಅನ್ನೋ ಕಾರಣಕ್ಕೋ ಅಥವಾ ಕಂಟೆಂಟೇ ಆ ರೀತಿ ಅಪೀಲ್ ಆಗ್ತಾಯಿದೆ. ಫಸ್ಟ್ ಆಫ್ ಆಲ್ ಅವ್ರ ಪ್ರೊಡಕ್ಷನ್ ಅದು ಒಂದು ವಿಚಾರ, ಆದರೆ ಅದು ಅಪೀಲ್ ಆಗ್ತಿದೆ. ಮತ್ತು ಇವರು ಸುಮ್ಮನೆ ಮಾಡಿರಲ್ಲ, ಇವರು ಬಂದಿದ್ದಾರೆ ಅಂದರೆ ಇಲ್ಲೊಂದು ಏನೋ ಇರುತ್ತೆ. ಈಗ ನೀವೇ ಹೇಳ್ದಂಗೆ ಆ ಜವಾಬ್ದಾರಿ ಅಂತಲ್ಲ. ಸೊ ಒಂದು ಈ ಥರದ್ದೊಂದು ಕತೆ ಮಾಡಿದಾಗ ಅಥವಾ ಈ ಥರದೊಂದು ಕಂಟೆಂಟ್ ಮಾಡಿದಾಗ ಒಬ್ಬ ಸ್ಟಾರ್ನೇ ಹಾಕ್ಕೊಬೇಕಿತ್ತು, ಅಥವಾ ಆ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಉದ್ದೇಶ, ಮತ್ತು
ಆ ಗೌಪ್ಯತೆ ಕಾಪಾಡ್ಕೊಂಡು ಬಂದ್ರಲ್ಲ ಇಷ್ಟು ದಿನ, ಅದು ಆಚೆ ಬಿಡೋರು, ಆ ಪ್ರಾಸೆಸ್ ಹೆಂಗಿತ್ತು ಅಂದರೆ ಬೀಯಿಂಗ್ ಡೈರೆಕ್ಟ್ರು ನೀವು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಅಂತ? ಇಲ್ಲ ಆ್ಯಕ್ಚುಲಿ ಅಮ್ಮ ಹೊಸ ಆರ್ಟಿಸ್ಟ್ಗಳನ್ನ ಹಾಕ್ಕೊಳ್ಳೋಣ ಅಂತ ಹೇಳಿದ್ರು. ನಾನು ಕತೆಗೆ ಅವಾಗ ಹೇಳಿದೆ, ಅಮ್ಮಂಗೆ ಕನ್ವಿನ್ಸ್ ಮಾಡಿದೆ, ಅಮ್ಮ ತೀರಾ ಹೊಸಬ್ರು ಅಂದರೆ ಕಷ್ಟ ಆಗ್ಬಿಡುತ್ತೆ, ನಾವು ಅವ್ರನ್ನ ಮತ್ತೆ ಟ್ರೈನ್ ಮಾಡಿ ಮತ್ತೆ ಪುಷ್ ಮಾಡ್ಕೊಂಡು ಹೋಗೋದಕ್ಕೆ ನಾವೊಂದು ಕೆಲಸ ಮಾಡೋಣ ಅಮ್ಮ, ಒಂಚೂರು ಹೆಸರಿರೋ ಅಂಥವ್ರನ್ನ ಹಾಕ್ಕೊಳ್ಳೋಣ. ಅಂದರೆ ಒಂದು ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದೊಂದಿತ್ತು, ಸೊ ಹೊಸಬ್ರು ಬೇಡ ಅಂತ ತೊಗೊಂಡ್ರಿ. ಸೀಕ್ರೆಟ್ ಮೇಂಟೈನ್ ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ ಪ್ರವೀಣ್, ನನಗೆ ಪಬ್ಲಿಸಿಟಿ ಬೇಕಾಗಿರಲಿಲ್ಲ. ನಾನು ಮೊದಲಿಂದನೂ ಪಬ್ಲಿಸಿಟಿಯಿಂದ ದೂರ. ಏನಂದರೆ ನನಗೆ ಕೊಟ್ಟಿರೋ ಜವಾಬ್ದಾರಿನ ಹೆಂಗೆ ನಿಭಾಯಿಸ್ತೀನಿ ಅನ್ನೋದು ಇಂಪಾರ್ಟೆಂಟ್. ಹಂಗಾಗಿ ಫಸ್ಟ್ ನನ್ನ ಫೋಕಸ್ ಇದ್ದಿದ್ದೆಲ್ಲ ಸಿನಿಮಾ ಮೇಲೇ. ನನಗೇನಂದರೆ ನಾನು ಪ್ರತಿ ಫ್ರೇಮ್ ಇಡ್ಬೇಕಾದ್ರೂ ನನಗೆ ಹೇಳ್ತೀನಲ್ಲ, PA ಪ್ರೊಡಕ್ಷನ್ಸು, ಎಸ್ ಸರ್, ಇವರಿಬ್ಬರೇ ನೆನಪಾಗ್ತು. ಏನಕ್ಕೆ ಅಂತಂದರೆ ನಾಳೆ ಅವ್ರಿಗೆಲ್ಲೂ ಒಂದು ಕೆಟ್ಟ ಹೆಸರಾಗಬಾರ್ದು ನನ್ನಿಂದ. ಅವ್ರು ಆಲ್ರೆಡಿ ಬೆಳೆದು ನಿಂತ್ಬಿಟ್ಟಿದ್ದಾರೆ. ಸೊ ಏನಪ್ಪ ನೀವು ಮಾಡ್ದಂತ ಅನ್ಬಾರ್ದು, ಆ ಒಂದು ನಿಟ್ಟಲ್ಲೇ ಕೆಲಸ ಮಾಡಿದ್ದೀನಿ. ಹಂಗಾಗಿ ಕೊತ್ತಲವಾಡಿ ಟೇಕಫ್ ಆಗಿದೆ. ಕೊತ್ತಲವಾಡಿ ಸಿನಿಮಾ ಬಗ್ಗೆ ಇವಾಗ ತುಂಬ ಜನ ಮಾತಾಡ್ತಿದ್ದಾರೆ. ಮೇ ಬಿ ನಿಮ್ಗೆ ತುಂಬ ಅವಕಾಶಗಳು ಈ ಕಂಟೆಂಟ್ ಅಂದರೆ ಈ ಗ್ಲಿಮ್ಸ್ ನೋಡಿನೇ ಫೋನ್ ಮಾಡಿರ್ಬೋದು, ಪಿಕ್ಚರ್ ಮಾಡೋಣ ಬನ್ನಿ, ಕತೆ ಇದ್ರೆ ಹೇಳಿ ಅಂತ. ಸೊ ಆ ಥರದ್ದೊಂದು ಎನರ್ಜಿ ಫಾರ್ಮ್ ಆಗಿದೆ ಆ ಕಂಟೆಂಟು. ಸೊ ಸುಮಾರು ಜನಕ್ಕೆ ಗೊತ್ತಿಲ್ಲ ರಾಜು ಯಾರು, ರಾಜು ಹಿನ್ನೆಲೆ ಏನು ಅಂತ. ಅಂದರೆ ಈಗ ನಾನು ಅದನ್ನೇ ಹೇಳಿದೆ ಬಿಗಿನಿಂಗ್, ನಾನು ಪರ್ಸನಲಾಗಿ ಮಾತಾಡಿದವರು ಏನೋ ಇವ್ರ ಫ್ರೆಂಡ್ ಇರಬೇಕು ಅಂತ ಹೇಳ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತಿಲ್ಲ ಆ ವಿಷಯ. ಸೊ ಹಂಗಾಗಿ ಒಂದು ಬ್ಯಾಕ್ ಇದಕ್ಕೆ ಹೋದರೆ ಪರ್ಸನಲಾಗಿ ನನಗೂ ಈ ಕುತೂಹಲ, ಯಾವಾಗ ಸಿನಿಮಾ ಒಳಗೆ ಬರಬೇಕು ಅಂತ ಅನಿಸಿದ್ದು, ಯಾವ ಸಿನಿಮಾ ಟ್ರಿಗರ್ ಮಾಡ್ತು, ಯಾವ ಹೀರೋ ಟ್ರಿಗರ್ ಮಾಡಿದ್ರು ಇಲ್ಲಿಗೆ ಇಂಡಸ್ಟ್ರಿಗೆ ಬರೋದಕ್ಕೆ ಅಂತ? ಇಲ್ಲ ಆ್ಯಕ್ಚುಲಿ ನನಗೆ 7th ಸ್ಟ್ಯಾಂಡರ್ಡಿಂದನೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಸಿನಿಮಾಗೆ. ನನಗೆ ಮೊದಲಿಗೆ ವಿಷ್ಣು ಸರ್, ಶಂಕರ್ ನಾಗ್ ಅವರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅಂದರೆ ಸಿನಿಮಾಗಳನ್ನ ಅವ್ರದ್ದೇ ಜಾಸ್ತಿ. ವಿಷ್ಣು ಸರ್ದು ಆ್ಯಕ್ಚುಲಿ ಕನ್ನಡ ಸಿನಿಮಾ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಅದನ್ನು ಯಾವಾಗಲೂ, ಅದು ಶಂಕರ್ ನಾಗ್ ಸರ್ದು ಸಾಂಗ್ಲಿಯನ, ಇವೆರಡು ನಮ್ಮನ್ನು ಮೋಟಿವೇಟ್ ಮಾಡ್ತಾ ಇರುತ್ತೆ. ನನಗೆ ನೋಡಿದಾಗ ಇದು ಎಮೋಷನಲಿ ಮೋಟಿವೇಟ್ ಮಾಡಿದ್ರೆ, ಇದು ಆ್ಯಕ್ಷನ್ ಸಾಂಗ್ಲಿಯನ. ಈ ಇದರಲ್ಲಿ ಏನಂದರೆ ನನಗೆ 7th ಸ್ಟ್ಯಾಂಡರ್ಡಿಂದನೇ ಇಂಟ್ರೆಸ್ಟ್ ಸಿನಿಮಾಗೆ ಬರಬೇಕು ಅಂತ. ಸರಿ ಅಂದರೆ ನಿಜ ಹೇಳ್ಬೇಕು ಅಂದರೆ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ನನಗೆ ಯಾರೋ ಒಬ್ಬರು ಕರೆಕ್ಟಾಗಿ ಗೈಡ್ ಮಾಡಿದ್ರು. ಅಂದರೆ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳ್ತಿದ್ದೆ, ಆದರೆ ಸ್ಕ್ರಿಪ್ಟ್ ಬರೀತಿದ್ದೆ. ಅವ್ರು ಯಾರೋ ನಾನು ಅಬ್ಸರ್ವ್ ಮಾಡಿದವ್ರು ಹೇಳಿದ್ರು, ನಾನು ಅವ್ರಿಗೆ ಇಲ್ಲಿಂದ ಥ್ಯಾಂಕ್ಸ್ ಹೇಳ್ಬೇಕು, ಅವ್ರು ಯಾರು ಅನ್ನೋದು ನೆನಪಿಲ್ಲ. ನೀನೇನಾಗಬೇಕು ಅಂತಿದ್ದೆ, ಹಿಂಗೆ ಅಂತಂದೆ. ಅವ್ರು ಅಂದರು, ನೀನು ಡೈರೆಕ್ಟ್ರು, ನೀನು ನೋಡು, ನಿನ್ನ ಕತೆಗಳನ್ನ ಬರೀತಿರ್ತೀಯ, ನೀನು ಡೈರೆಕ್ಟ್ರ್ ಆಗೋ, ನಿನಗೆ ಅದು ನಿನ್ನ ಕೆಪಾಸಿಟಿ ಐತೆ ಅಂತಂದರು. ನೀವು ನಂಬಲ್ಲ ಪ್ರವೀಣ್, ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆ ಮೈಂಡಿಂದ ಕಿತ್ತಾಕಿ ನಾನು ಡೈರೆಕ್ಟ್ರ್ ಇದಕ್ಕೇ ಫೋಕಸ್ ಮಾಡ್ತಾಯಿದ್ದೆ. ಅಲ್ಲಿಂದ ಹೆಂಗೆ ಅಂದರೆ ಇಂಡಸ್ಟ್ರಿಗೆ ಬರೋದು ಹೆಂಗೆ ಗೊತ್ತಿಲ್ವಲ್ಲ ರೂಟ್ಸು. ನಮ್ಗೆ ಯಾರು ಬ್ಯಾಕ್ ಹ್ಯಾಂಡಲ್ಲಿ ಯಾರು ಸಪೋರ್ಟ್ ಮಾಡೋರಿಲ್ಲ, ಹೆಂಗೆ ಬರಬೇಕು ಅನ್ನೋದು ಗೊತ್ತಿಲ್ಲ. ಶುಕ್ರವಾರದ ಪೇಪರ್ ತೊಗೊಳ್ಳೋದು, ನೋಡೋದು, ಅಲ್ಲಿ ಡಿಸ್ಟ್ರಿಬ್ಯೂಟರ್ ಆಫೀಸ್ಗಳು ಹಾಕಿರ್ತಿದ್ರು. ಆ ಆಫೀಸ್ಗಳೇ ಅವರೇ ಪ್ರೊಡಕ್ಷನ್ ಅಂದ್ಕೊಂಡು ಅವ್ರ ಆಫೀಸ್ಗಳಿಗೆ ಹೋಗೋದು, ಬಸ್ ಹತ್ಕೊಳ್ಳೋದು, ಅಲ್ಲಿ ಹೋಗೋದು. ಅವ್ರು ಹೇಳೋರು, ನಾವು ಬರೀ ಡಿಸ್ಟ್ರಿಬ್ಯೂಟ್ರಪ್ಪ, ನೀನು ಯಾರಾದ್ರು ಡೈರೆಕ್ಟರ್ ಹತ್ರ ಕೆಲಸ ಮಾಡು, ಅಲ್ಲೋದ್ರೆ ನೀನು ಕೆಲಸಕ್ಕೆ ಸೇರ್ತೀಯ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರ್ಕೊ, ನೀನು ಕೆಲಸ ಕಲಿಯೋಕ್ಕೆ ಈಸಿ ಆಗುತ್ತೆ, ಅದು ಇದು ಅಂತ ಒಂದಷ್ಟು ಗೈಡ್ ಮಾಡೋರು. ಅಲ್ಲಿ ಇದಾದಮೇಲೆ ನಂದು ಎಜುಕೇಷನ್ನು ಡಿಗ್ರಿ ಆದಮೇಲೆ ನಾನು ಒಂದು ಡೈರೆಕ್ಷನ್ ಕೋರ್ಸ್ ಮಾಡಿದೆ ನಮ್ಮ ಅಸೋಸಿಯೇಷನಲ್ಲೇ, ನಮ್ಮ ಡೈರೆಕ್ಟರ್ ಅಸೋಸಿಯೇಷನಲ್ಲೇ ಒಂದು ಕೋರ್ಸ್ ಮಾಡಿದೆ. ಅದಾದಮೇಲೆ ನಮಗೆ ನಾನೊಬ್ಬರು ಸ್ನೇಹಿತರಿದ್ರು, ಶಿವಣ್ಣ ಅಂತ, ಅವರು ಮತ್ತು ನಟಪ್ಪ ಅಂತ. ಈಗ ನಂದೊಂದು ಮೊಬೈಲ್ ಅಂಗಡಿ ಇತ್ತು, ನಿಮಗೆ ಗೊತ್ತಿರಬೇಕು. ನಾನು ಮೊಬೈಲ್ ಅಂಗಡಿಯಲ್ಲಿದ್ದಾಗ ಅವ್ರಿಗೆ ಕೇಳಿದೆ, ಶಿವಣ್ಣ ನಾನು ಎಲ್ಲಾದರೂ ಅಸಿಸ್ಟೆಂಟಾಗಿ ಹೋಗ್ಬೇಕು ಸರ್, ನನಗೆ ರವಿ ಶ್ರೀವಾಸ್ ಅವ್ರ ಪರಿಚಯ ಅಂತ ಅಂದರು. ಹಂಗೆ ಅಂತಿದ್ದಂಗೆ ನೀವು ನಂಬಲ್ಲ, ಡೈಲಿ ಅವ್ರ ಮನೆ ಮುಂದೆ ಹೋಗು, ಶಿವಣ್ಣ ಕರ್ಕೊಂಡೋಗಿ ಅವ್ರಿಗೆ ಹೇಳಿ ಅಂದರೆ ಅವರು ನಟಪ್ಪನವ್ರಿಗೆ ಹೇಳಿದ್ರು. ನಟಪ್ಪಣ್ಣ ಏನು ಮಾಡಿದ್ರು, ನಮ್ಮ ಬಾಸ್ ಹತ್ರ ಕರ್ಕೊಂಡೋದ್ರು, ರವಿ ಶ್ರೀವಾಸ ಸರ್ ಹತ್ರ ಕರ್ಕೊಂಡೋಗಿ, ಅಣ್ಣ ಅವನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬರ್ಬೇಕಂತೆ ಅಂತಂದು. ಸರಿ ಅವರು ಆಯ್ತಪ್ಪ ಹೇಳ್ತೀನಿ, ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಹೇಳ್ತೀನಿ ಅಂತಂದರು. ಅದಾದಮೇಲೆ ಅಂದರು, ನಟಪ್ಪಣ್ಣ ಅಂದರು, ನೀನಿನ್ನ ಅಣ್ಣನ ನಾನು ಅಣ್ಣ ಅಂತ ಕರಿತೀನಿ ನಮ್ಮ ಗುರುಗಳನ್ನ, ನೀನಿನ್ನ ಅಣ್ಣನ ಹತ್ರ ಏನು ಮಾತಾಡ್ಕೊಂಡು ನೀನು ಇದು ಮಾಡ್ಕೊ ಅಂತಂದರು. ಆಮೇಲೆ ಅಂದರೆ ನಾನು ಫಾಲೋಅಪ್ ಮಾಡ್ಕೊಂಡಿದ್ದೆ ಯಾರ ಹತ್ರ, ನಮ್ಮ ಗುರುಗಳ ಹತ್ರ. ಡೈಲಿ ಹೋಗೋದು, ಅಣ್ಣ ಆಯ್ತಪ್ಪ ಹೇಳ್ತೀನಿ ಅನ್ನೋರು, ಮತ್ತೆ ಹೋಗೋದು, ಆಯ್ತಪ್ಪ ಹೇಳ್ತೀನಿ ಅನ್ನೋರು. ಆಮೇಲೆ ಒಂದು ದಿನ ನನಗೆ ಕಾಲ್ ಬಂತು, ಬಾಪ್ಪ ಸಿನಿಮಾ ಸ್ಟಾರ್ಟ್ ಆಗೈತೆ ಅಂತ. ಸೊ ಅಲ್ಲಿಂದ ನಾನು ಆ ಟೀಮ್ ಒಳಗಡೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ಅವರು ನನ್ನೊಂದಷ್ಟು ತೀಡಿ ಒಂದಷ್ಟು ಕೆಲಸ ಹೇಳ್ಕೊಟ್ರು. ಅದಾದಮೇಲೆ KV ರಾಜು ಸರ್ನ, ಅವ್ರ ಮುಖಾಂತರನೇ ನಂಗೆ KV ರಾಜು ಸರ್ ಪರಿಚಯ ಆದರು. ಅಂದರೆ ಈ ಸ್ಕ್ರೀನ್ ಪ್ಲೇ ಮಾಡೋದು ಹೆಂಗೆ ಅಂತ ನಾವು ಕೂತಾಗ, ಟೀಮಲ್ಲಿ ಕೂತಾಗ ನಾನೇ ರೆಕಾರ್ಡ್ ಮಾಡ್ತಾ ಇದ್ದಿದ್ದು. ಅವಾಗೆಲ್ಲ ವಾಕ್ಮ್ಯಾನು, ನಿಮಗೆ ಗೊತ್ತಲ್ಲ, ಆ ವಾಕ್ಮ್ಯಾನಲ್ಲಿ ರೆಕಾರ್ಡ್ ಮಾಡಿಕೊಂಡು ಅದನ್ನ ಎತ್ಕೊಂಡೋಗಿ ಬರೆದು, ಮತ್ತು ಅಂದರೆ ಈ ಪ್ರೊಸೆಸ್ ಹಿಂಗೆ ನಾನು ಕೆಲಸ ಕಲ್ತ್ಕೋತಾ ಬಂದಾಗ ಒಂದಿನ ನನ್ನ ಇವರು ಗುರುಗಳೇ ಹೇಳಿದ್ರು, ನಾನಂದೆ, ಅಣ್ಣ ಈ ಥರ ನಾನು ಅಸೋಸಿಯೇಟ್ ಆಗಬೇಕು, ಈ ಥರ ಏನಾರು ಹೇಳಿ. ಅವ್ರು ಅಂದರು, ನೀನು ಬಂದಿರೋದು ಡೈರೆಕ್ಟ್ರ್ ಆಗಕ್ಕೆ ಅಸೋಸಿಯೇಟ್ ಆಗಕ್ಕೆ ಅಂದರು. ಫಸ್ಟ್ ಡೈರೆಕ್ಟ್ರ್ ಆಗಿ ಫೋಕಸ್ ಮಾಡು ನೀನು
ಅದೆಲ್ಲರೂ ಮಾಡ್ತಾರೆ, ನೀನು ಇಲ್ಲಿಗೆ ಹೋಗು ಅಂತಂದರು. ಒಂದಿನ ಅವರೇ ಹೇಳಿದ್ರು, ನೀನು ಡೈರೆಕ್ಟ್ರಾಗಿ ಕೆಪಾಸಿಟಿ ಐತೆ, ನೀನು ಹೋಗಿ ಡೈರೆಕ್ಷನ್ ಮಾಡು ಅಂತಂದರು. ಸೊ ಅಲ್ಲಿಂದ ನಾನು ಆಚೆ ಬಂದು ಇಂಡಿಪೆಂಡೆಂಟಾಗಿ ನಿಮಗೆ ಒಂದಷ್ಟು ಸಿನಿಮಾಗಳಿಗೆ ರೈಟ್ರಾಗಿ ಕೆಲಸ ಮಾಡ್ತಾ, ಸೊ ಅವಕಾಶಗಳಿಗೆ ಓಡಾಡ್ತಾ ಇರ್ಬೇಕಾದ್ರೆ ನನಗೆ ಅಮ್ಮ ಪರಿಚಯದಿಂದ ಕೊತ್ತಲವಾಡಿ ಸಿನಿಮಾವರೆಗೂ ಜರ್ನೀಸ್ ಇಲ್ಲಿಗೆ ಬಂದಿದ್ದು. ನನಗೆ ಅಂದರೆ ಕೆ ವಿ ರಾಜು ಸರ್ ಬಗ್ಗೆ ತುಂಬ ದೊಡ್ಡ ಗೌರವ, ಮತ್ತು ಎಷ್ಟು ಅವ್ರದ್ದು ಬ್ಯಾಚೇ ತುಂಬ ದೊಡ್ಡದು. ಮತ್ತು ಅವ್ರುಗಳು ಕೊಟ್ಟಂಥ ಸಿನಿಮಾ, ಅವರು ಕೊಟ್ಟಂಥ ಸಿನಿಮಾ ವ್ಯಾಕರಣ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಇದನ್ನು ಸೆಟ್ ಮಾಡ್ತು. ಮತ್ತು ಅವರ ತಂಡವಾಗಿ ಬಂದಂಥ ಅನೇಕ ಡೈರೆಕ್ಟರ್ಗಳು, ರೈಟರ್ಸು ಇವತ್ತು ಒಂದು ಲ್ಯಾಂಡ್ ಮಾರ್ಕ್ ಸೆಟ್ ಮಾಡಿಬಿಟ್ರು ಅವರೆಲ್ಲ. ಸೊ ಅಂಥವ್ರ ಜೊತೆಗೆ ಕೆಲಸ ಮಾಡೋವಂಥ ಅವಕಾಶ ಸಿಗುತ್ತೆ ಅಂತಂದಾಗ ಆ ಇನ್ಪುಟ್ಸು, ಆ ಒಂದು ಮೆಚುರಿಟಿ, ಸಿನಿಮಾ ಮೆಚುರಿಟಿ ವಿಚಾರಕ್ಕೆ ಹೇಗೆ ಹೆಲ್ಪ್ ಆಯಿತು ಅಂತ. ಮತ್ತು ಅವರು ಹೇಗಿರ್ತಾ ಇದ್ರು? ಇಲ್ಲ, ಅವರು ತುಂಬ ಕಾಮು. ಅಂದರೆ ಅವರು ನಾನು ಅವ್ರ ಜೊತೆಗೆ ಇದ್ದಾಗಲೇ ಗೊತ್ತಾಗಿದ್ದು ಏನಂದರೆ, ಅವರು ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ನಾವೇನು ಮಾತಾಡ್ತಾ ಇರಲಿಲ್ಲ. ಯಾಕೆಂದರೆ ರವಿ ಅಣ್ಣ ಇರೋರು, ಕೆ ವಿ ಆರ್ ಸರ್ ಇರೋರು, ಇವ್ರುಗಳೇನೋ ಡಿಸ್ಕಸ್ ಮಾಡ್ಬೇಕಾರೆ ಅವರು ನನ್ನ ಮುಖ ಹೇಳ ಏನಾದ್ರು ಅನ್ನೋರು. ನಾನು ಭಯ ಅವ್ರ ಹತ್ರ ಹೆಂಗೆ ಮಾತಾಡೋದು, ಹೇಳಯ್ಯ ತಪ್ಪಾದ್ರೂ ಪರವಾಗಿಲ್ಲ ಹೇಳಯ್ಯ ಅನ್ನೋರು. ಅಂದರೆ ನಮಗೆ ಓಪನ್ ಸ್ಪೇಸ್ ಕೊಡೋರು. ಆಮೇಲೆ ನನಗೆ ನಮ್ಮ ರವಿ ಅಣ್ಣನೂ ಅಷ್ಟೇ, ಅವ್ರೂ ಅಷ್ಟೇ, ನಾವು ಅವ್ರು ಎಲ್ಲೋದ್ರೂ ಜೊತೆಲಿ ಕರ್ಕೊಂಡು ಹೋಗೋರು. ನೋಡಿದಿಂಗೆ ನಾನು ಇವಾಗ ಫೋನ್ ಮಾಡಿ ಅಣ್ಣ ಈ ಥರ ಏನೋ ಒಂದು ಅಣ್ಣ ಅಂತಾರೆ, ಬರೋ ಚಿನ್ನ ಆಯಿತು ಅಂತಾರೆ. ಆ ರೇಂಜಲ್ಲಿ ಇವತ್ತು ನಾನು ಅವ್ರ ಜೊತೆ ನನ್ನ ನಂಟಿದೆ. ಆ ಕೆ ವಿ ಆರ್ ಸರ್ ಹೆಂಗೆ ಅಂದರೆ, ಹೇಳಯ್ಯ ಏನಾದರೂ ಆಗಲಿ ಹೋಗ್ತಾ ಅವ್ರ ಹತ್ರ ಸ್ವಲ್ಪ ಒಂಚೂರು ಸಲಿಗೆ ಆಯಿತು, ಅಣ್ಣ ಹಿಂಗೆ ಮಾಡ್ಬೋದು, ಈ ಥರ ಹೋಗ್ಬೋದು ಅಂತ. ಆಮೇಲೆ ನಾನೊಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ, ನಿಮ್ಗೆ ಗೊತ್ತಿರಬೇಕು, ಅನೌನ್ಸ್ ಮಾಡಿ ಅದು ನಿಂತೋಯ್ತು ಆ್ಯಕ್ಚುಲಿ. ಒಂದು ಸಿನಿಮಾ ಟೈಟ್ಲು ಬೇಡ ಅದು, ಅದಕ್ಕೆ ಅವರು ಸ್ಕ್ರೀನ್ ಪ್ಲೇಗೂ ಹೆಲ್ಪ್ ಮಾಡಿದರು. ಅಂದರೆ ಅವ್ರ ಹತ್ರ ನಾನು ನರೇಶನ್ ಕೊಟ್ಟಾಗ ಅವರು ಮತ್ತು ರವಿ ಅಣ್ಣ ನಮ್ಮ ಸ್ಕ್ರೀನ್ ಪ್ಲೇಗೆ ಹೆಲ್ಪ್ ಮಾಡಿದರು. ಅಂದರೆ ನನಗೇನೇ ಸಿನಿಮಾದಲ್ಲಿ ಏನೇ ಡೌಟ್ ಇದ್ದರೂ ಅದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅದು ಆ ನಿಟ್ಟಲ್ಲಿ ಅವ್ರು ಇವತ್ತಿಲ್ಲ, ಬಟ್ ಅವ್ರಿಗೆ ಇಲ್ಲಿಂದನೇ ಒಂದು ದೊಡ್ಡ ನಮಸ್ಕಾರ, ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.